ಮೊದಲನೇ ಸುವಾರ್ತ ಪ್ರಯಾಣದಲ್ಲಿ ಪೌಲನು ಮಾಡಿದ ಅದ್ಭುತಗಳು, ಪೌಲನು ಮಾಡಿದ ಪ್ರಸಂಗಗಳು, ಪೌಲನು ಅನುಭವಿಸಿದ ಹಿಂಸೆಗಳು, ಪೌಲ ಬಾರ್ನಬರು ಸುವಾರ್ತೆ ಹೇಳಿದ ಪಟ್ಟಣಗಳು ಯಾವ್ಯಾವೆಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಅನೇಕರಿಗೆ ಶೇರ್ ಮಾಡಿರಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಹಾಯ್, ಹಲೋ, ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಪೌಲನ ಮೊದಲನೇ ಸುವಾರ್ತ ಪ್ರಯಾಣ. ನಾವು ಪೌಲನ ಮೊದಲನೇ ಸುವಾರ್ತ ಪ್ರಯಾಣದ ಕುರಿತು ಸತ್ಯವೇದದಲ್ಲಿ ಅಪೋಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1ನೇ ವಚನದಿಂದ 14ನೇ ಅಧ್ಯಾಯ 28ನೇ ವಚನದವರೆಗೂ ಕಾಣಬಹುದು. ಆ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 1ನೇ ಶತಮಾನದಲ್ಲಿ, ಕ್ರಿಸ್ತನ ಸಭೆ ಯೆರೂಸಲೇಮ್ ಪಟ್ಟಣ ಬಿಟ್ಟರೆ ಎರಡನೆಯ ಅತಿದೊಡ್ಡ ಕ್ರಿಸ್ತನ ಸಭೆ ಸಿರಿಯಾ ದೇಶದ ಅಂತಿಯೋಕ್ಯ ಎಂಬ ಪಟ್ಟಣದಲ್ಲಿ ಇತ್ತು. ಅಂತಿಯೋಕ್ಯದಲ್ಲಿನ ಕ್ರಿಸ್ತನ ಸಭೆಯು ಅಭಿವೃದ್ಧಿ ಹೊಂದಲು ಪವಿತ್ರಾತ್ಮನ ಸಹಾಯದಿಂದ ಹೆಚ್ಚಾಗಿ ಶ್ರಮಿಸಿದವನು ಬಾರ್ನಬ. ಶಿಷ್ಯರಿಗೆ ಮೊಟ್ಟ ಮೊದಲು ಕ್ರೈಸ್ತರೆಂಬ ಹೆಸರು ಬಂದದ್ದು ಈ ಅಂತಿಯೋಕ್ಯದಲ್ಲಿಯೇ. ಬಾರ್ನಬ, ನೀಗರ, ಸಿಮೆಯೋನ, ಕುರೇನ್ಯದ ಲೂಕ್ಯ, ಮೆನಹೇನ, ಪೌಲನೆನಿಸಿಕೊಳ್ಳುವ ಸೌಲ ಎಂಬ ಪ್ರವಾದಿಗಳು, ಬೋಧಕರು ಆ ಸಭೆಯಲ್ಲಿ ಇದ್ದರು. ಒಂದು ಸಾರಿ ಆ ಸಭೆಯವರೆಲ್ಲರೂ ಉಪವಾಸ ಪ್ರಾರ್ಥನೆ ಮಾಡುತ್ತಿರುವಾಗ ಯೆರೂಸಲೇಮಿನಲ್ಲಿ ಶಿಷ್ಯರ ಮೇಲೆ ಪವಿತ್ರಾತ್ಮ ಬಂದ ಹಾಗೆ ಇಲ್ಲಿಯೂ ಸಹ ಬಂದಿತು. ಪವಿತ್ರಾತ್ಮನು ಪ್ರವಾದಿಗಳ ಮುಖಾಂತರ ಬಾರ್ನಬ ಸೌಲರನ್ನು ಸುವಾರ್ತ ಸೇವೆಗೆ ಕರೆದನು. ಆಗ ಸಭೆಯವರು ಅವರ ಮೇಲೆ ಹಸ್ತಾರ್ಪಣ ಮಾಡಿ ಪ್ರಾರ್ಥಿಸಿ ಕರ್ತನ ಸುವಾರ್ತೆ ಸೇವೆಗೆ ಕಳುಹಿಸಿದರು. ಸೌಲನು ಯಾವ ಸಭೆಯನ್ನು ಹಿಂಸೆಪಡಿಸಬೇಕೆಂದು ದಮಸ್ಕಕ್ಕೆ ಹೋಗುತ್ತಿದ್ದನೋ ಅದೇ ಸಭೆಯಿಂದ ಕರ್ತನ ಸುವಾರ್ತಿಕನಾಗಿ ನೇಮಕಗೊಂಡನು. ಸೌಲ ಬಾರ್ನಬರು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಕರೆದುಕೊಂಡು ದಮಸ್ಕದ ಅಂತ್ಯೋಕ್ಯದಿಂದ ಕಾಲುನಡಿಗೆಯಲ್ಲಿ ಪ್ರಯಾಣ ಮಾಡಿ ಹಡಗು ತಾಣವಾದ ಸೆಲ್ಯೂಕ್ಯಕ್ಕೆ ಬಂದು ಅಲ್ಲಿ ಹಡಗನ್ನು ಹತ್ತಿ ಸಮುದ್ರ ಪ್ರಯಾಣ ಮಾಡಿ ಕುಪ್ರ ದ್ವೀಪಕ್ಕೆ ಹೋದರು. ಬಾರ್ನಬನು ಈ ಕುಪ್ರ ದ್ವೀಪದವನೇ. ಅವರು ಕುಪ್ರ ದ್ವೀಪದ ಸಲಾಮಿಗೆ ಬಂದು ಅಲ್ಲಿನ ಯಹೂದ್ಯ ಸಭಾಮಂದಿರಗಳಲ್ಲಿ ವಾಕ್ಯೋಪದೇಶ ಮಾಡಿದರು. ಇದು ಮೊದಲನೇ ಸುವಾರ್ತ ಪ್ರಯಾಣದಲ್ಲಿ ಪೌಲ ಬಾರ್ನಬರು ಸುವಾರ್ತೆ ಹೇಳಿದ ಮೊದಲನೆಯ ಪಟ್ಟಣ. ಅಲ್ಲಿಂದ ಅವರು ಕಾಲುನಡಿಗೆಯಲ್ಲಿ ಆ ದ್ವೀಪದಲ್ಲೆಲ್ಲ ಸಂಚರಿಸಿ ಅದೇ ದೇಶದ ಪಾಂಪೋಸ್ ಎಂಬ ಪಟ್ಟಣಕ್ಕೆ ಬಂದರು. ಆ ಪಟ್ಟಣದಲ್ಲಿ ಸೆರ್ಗ್ಯ ಪೌಲನೆಂಬ ಬುದ್ಧಿವಂತನಾದ ಒಬ್ಬ ಅಧಿಪತಿ ಇದ್ದನು. ಸುಳ್ಳು ಪ್ರವಾದಿಯೂ ಮಂತ್ರವಾದಿಯೂ ಆಗಿದ್ದ ಬಾರ್ ಯೇಸು ಎಂಬ ಒಬ್ಬ ಯಹೂದ್ಯ ಮನುಷ್ಯನು ಆ ಅಧಿಪತಿಯ ಬಳಿಯಲ್ಲಿದ್ದನು. ಸೆರ್ಗ್ಯ ಪೌಲ ಎಂದರೆ ದೀನ ಸೇವಕನು, ಬಾರ್ ಯೇಸು ಅಂದರೆ ಯೇಸುವಿನ ಮಗ ಎಂದರ್ಥ. ಯೇಸುವಿನ ಮಗ ಎಂಬ ಹೆಸರನ್ನು ಇಟ್ಟುಕೊಂಡಂಥ ಆ ಯಹೂದ್ಯನು ಸೈತಾನನ ಮಗನಾಗಿ ಕೆಲಸ ಮಾಡುತ್ತಿದ್ದನು. ಬಾರ್ನಬ ಸೌಲರು ದೇವರ ಸುವಾರ್ತೆಯನ್ನು ಸಾರುತ್ತಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದ ಆ ಅಧಿಪತಿಯು ದೇವರ ವಾಕ್ಯವನ್ನು ಕೇಳುವ ಅಪೇಕ್ಷೆ ಅದೇ ಎಂದು ಅವರನ್ನು ತನ್ನ ಬಳಿಗೆ ಕರೆಯಿಸಿಕೊಂಡನು. ಸೆರ್ಗ್ಯ ಪೌಲನು ಸೌಲನ ಬಾಯಿಂದ ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಿರುವಾಗ ಬಾರ್ ಯೇಸು ಎಂಬ ಎಲುಮನು ಅಧಿಪತಿಯು ಕ್ರಿಸ್ತನನ್ನು ನಂಬದಂತೆ ಅಡ್ಡಿ ಮಾಡಿದನು. ಸೌಲನು ಕ್ರಿಸ್ತ ವಿರೋಧಿಯಾಗಿದ್ದಾಗ ಯೇಸು ಸೌಲನನ್ನು ಕುರುಡನನ್ನಾಗಿ ಮಾಡಿದ್ದನು. ದೇವರು ಕ್ರಿಸ್ತ ವಿರೋಧಿಗಳನ್ನು ಕುರುಡನನ್ನಾಗಿ ಮಾಡುವನು ಎಂದು ಸೌಲನು ನೆನೆಸಿ ಪವಿತ್ರಾತ್ಮ ಭರಿತನಾಗಿ ಆ ಮಂತ್ರವಾದಿಗೆ, ಎಲ್ಲ ಮೋಸದಿಂದಲೂ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ,
ಎಲ್ಲ ನೀತಿಗೂ ವಿರೋಧಿಯೇ, ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೆ ಇರುವಿ ಎಂದು ಪ್ರವಾದಿಸಿದನು. ಸೌಲನ ಪ್ರವಾದನೆಯಂತೆ ಆ ಮಂತ್ರವಾದಿಯು ಕುರುಡನಾದನು. ಇದು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಮಾಡಿದ ಮೊದಲನೆಯ ಅದ್ಭುತ. ಈ ಆಶ್ಚರ್ಯ ಕಾರ್ಯವನ್ನು ಕಂಡಂಥ ಅಧಿಪತಿಯು ಯೇಸುವನ್ನು ನಂಬಿದನು. ಆ ಪಟ್ಟಣದ ಜನರನ್ನು ಕರ್ತನ ಕಡೆಗೆ ತಿರುಗಿಸಲು ಸೌಲನು ಸೆರ್ಗೆ ಪೌಲನ ಹೆಸರಿನಲ್ಲಿನ ಪೌಲ ಎಂಬ ಹೆಸರನ್ನು ತನ್ನ ಹೆಸರಿಗೆ ಬದಲಾಗಿ ಇಟ್ಟುಕೊಂಡನು. ಇದು ಪೌಲ ಬಾರ್ನಬರು ಸುವಾರ್ತೆ ಹೇಳಿದ ಎರಡನೆಯ ಪಟ್ಟಣ. ಅಂದಿನಿಂದ ಸೌಲನು ಪೌಲನಾದನು. ಎಲುಮ ಎಂದರೆ ಮಂತ್ರವಾದಿ, ಸೌಲ ಎಂದರೆ ಹೆಚ್ಚಿಸಿಕೊಳ್ಳುವವನು, ಪೌಲ ಅಂದರೆ ದೀನನು ಎಂದರ್ಥ. ಅವರು ಪಾಂಪೋಸ್ನಿಂದ ಸಮುದ್ರ ಪ್ರಯಾಣ ಮಾಡಿ ಪೆರ್ಗೆಗೆ ಹೋದರು. ಆದರೆ ಬಾರ್ನಬನ ದಾಯಾದಿಯಾದ ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಅವರನ್ನು ಬಿಟ್ಟು ಯೆರೂಸಲೇಮಿಗೆ ಹಿಂತಿರುಗಿದನು. ಪೌಲ ಬಾರ್ನಬರು ಪೆರ್ಗೆಯಿಂದ ಕಾಲುನಡಿಗೆಯಲ್ಲಿ ಪ್ರಯಾಣ ಮಾಡಿ ಪಿಸಿದ್ಯ ಸೀಮೆಯ ಅಂತಿಯೋಕ್ಯಕ್ಕೆ ಬಂದರು. ಅಂತಿಯೋಕ್ಯ ಎಂಬ ಹೆಸರಿನಲ್ಲಿ 2 ಪಟ್ಟಣಗಳಿವೆ. ಒಂದು ದಮಸ್ಕಕ್ಕೆ ಅಂದರೆ ಈಗಿನ ಸಿರಿಯಾ ದೇಶಕ್ಕೆ ಸೇರಿದ ಅಂತಿಯೋಕ್ಯ, ಮತ್ತೊಂದು ಪಿಸಿದ್ಯ ಸೀಮೆಗೆ ಅಂದರೆ ಟರ್ಕಿ ದೇಶಕ್ಕೆ ಸೇರಿದ ಅಂತಿಯೋಕ್ಯ. ಪೌಲ ಬಾರ್ನಬರು ಆ ಪಟ್ಟಣದಲ್ಲೇ ಇದ್ದು ಸಬ್ಬತ್ ದಿನದಂದು ಸಭಾಮಂದಿರಕ್ಕೆ ಹೋದರು. ಕ್ರಿಸ್ತ ವಿರೋಧಿಯಾಗಿದ್ದವನು ಕ್ರಿಸ್ತನ ದಾಸನಾಗಿದ್ದಾನೆ ಎಂದು ಖುಷಿಪಟ್ಟ ಆ ಸಭೆಯ ಭಕ್ತರಲ್ಲಿ ಹಿರಿಯರು ಯಜಮಾನರು ಸಭೆಯಲ್ಲಿ ಪ್ರಸಂಗ ಮಾಡಲು ಆ ದಿವಸ ಪೌಲನನ್ನು ಪ್ರೋತ್ಸಾಹಿಸಿದರು. ಆಗ ಪೌಲನು ಎದ್ದು ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾದ ಘಟನೆಯಿಂದ ಪ್ರಾರಂಭಿಸಿ ಕಾನಾನ್ ದೇಶಕ್ಕೆ ಬಂದು ಸೇರಿದ್ದನ್ನು, ನ್ಯಾಯಸ್ಥಾಪಕರು ಆಳಿದ್ದನ್ನು, ಸೌಲನು ದಾವೀದನು ಅರಸರಾದದ್ದನ್ನು ತಿಳಿಸಿ, ದಾವೀದನ ಸಂತಾನದಲ್ಲಿ ಇಸ್ರಾಯೇಲರ ರಕ್ಷಕನಾಗಿ ಯೇಸು ಜನಿಸಿದ್ದು, ಸ್ನಾನಿಕನಾದ ಯೋಹಾನನು ಇಸ್ರಾಯೇಲರಿಗೆ ದೀಕ್ಷಾಸ್ನಾನ ಕೊಟ್ಟದ್ದು, ಯೇಸುವನ್ನು ಯೆಹೂದ್ಯರು ಪಿಲಾತನಿಗೆ ಒಪ್ಪಿಸಿದ್ದು, ಯೇಸು ಶಿಲುಬೆಯಲ್ಲಿ ಮರಣಿಸಿದ್ದು, ಯೇಸು ಸಮಾಧಿಯಿಂದ ಎದ್ದು ಬಂದು ಅನೇಕರಿಗೆ ಕಾಣಿಸಿಕೊಂಡದ್ದು ವಿವರಿಸಿ, ದಾವೀದನ ಕೀರ್ತನೆ ನೆರವೇರಿದ್ದನ್ನು ಸೂಚಿಸಿ, ಸಹೋದರರೇ, ಯೇಸುವಿನ ಮೂಲಕ ಪಾಪ ಪರಿಹಾರವು ದೊರೆಯುತ್ತದೆ. ಮೋಶೆಯ ಧರ್ಮಶಾಸ್ತ್ರದಿಂದ ಹೊಂದಲಾಗದ ಬಿಡುಗಡೆಯು ನಂಬುವವರೆಲ್ಲರೂ ಯೇಸುವಿನ ಮೂಲಕವಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ ಎಂದು ಪ್ರಸಂಗಿಸಿದನು. ಇದು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಮಾಡಿದ ಅತಿದೊಡ್ಡ ಪ್ರಸಂಗ. ಪೌಲನ ಪ್ರಸಂಗಕ್ಕೆ ಮೆಚ್ಚಿದ ಸಭೆಯವರು ಈ ಪ್ರಸಂಗವನ್ನು ಬರುವ ಸಬ್ಬತ್ ದಿನದಲ್ಲೂ ಮಾಡಬೇಕೆಂದು ಕೇಳಿಕೊಂಡರು. ಯಹೂದ್ಯರಲ್ಲಿ ಅನ್ಯಜನರಲ್ಲಿ ದೇವಭಕ್ತರಾಗಿದ್ದವರು ಸಭೆಯು ಮುಗಿದ ಬಳಿಕ ಪೌಲ ಬಾರ್ನಬರನ್ನು ಹಿಂಬಾಲಿಸಿದರು. ಪೌಲನ ಪ್ರಸಂಗದ ಪ್ರಭಾವವು ಆ ಊರಿನವರಿಗೆಲ್ಲ ಗೊತ್ತಾಗಲು ಮುಂದಿನ ಸಬ್ಬತ್ ದಿನದಂದು ಪೌಲನ ಬಾಯಿಂದ ದೇವರ ವಾಕ್ಯವನ್ನು ಕೇಳಲು ಊರಿನ ಜನರೆಲ್ಲ ಗುಂಪು ಗುಂಪಾಗಿ ಕೂಡಿ ಬಂದರು. ಇದನ್ನು ಕಂಡ ಮತಾಭಿಮಾನಿಗಳಾದ ಯಹೂದ್ಯರು ಪೌಲನ ಪ್ರಸಂಗದ ಮಾತುಗಳನ್ನು ಖಂಡಿಸಿದರು. ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನೀವೇ ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಮಾನಿಸಿಕೊಂಡಿದ್ದೀರಿ. ಆದುದರಿಂದ ನಾವು ನಿಮ್ಮನ್ನು ಬಿಟ್ಟು ಅನ್ಯಜನರ ಕಡೆಗೆ ಹೋಗುತ್ತೇವೆ ಎಂದರು. ಕರ್ತನ ವಾಕ್ಯವು ಆ ಸೀಮೆಯಲ್ಲೆಲ್ಲ ಹಬ್ಬುತ್ತಾ ಬಂದದ್ದರಿಂದ ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ಯೇಸುವನ್ನು ನಂಬಿದರು. ಆಮೇನ್. ಇದು ಪೌಲ ಬಾರ್ನಬರು ಸುವಾರ್ತೆ ಹೇಳಿದ 3ನೆಯ ಪಟ್ಟಣ. ಆದರೆ ಮತಾಭಿಮಾನಿಗಳಾದ ಯಹೂದ್ಯರು ಆ ಊರಿನ ಕುಲೀನ ಸ್ತ್ರೀಯರನ್ನೂ ಮುಖಂಡರನ್ನು ಪ್ರೇರೇಪಿಸಿ ಪೌಲ ಬಾರ್ನಬರನ್ನು ಹಿಂಸಿಸಿ ಅವರನ್ನು ಊರಿನಿಂದ ಆಚೆಗೆ ತಳ್ಳಿದರು. ಇದು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ ಮೊದಲನೆಯ ಹಿಂಸೆ. ಆಗ ಪೌಲ ಬಾರ್ನಬರು ಕಾಲುನಡಿಗೆಯಲ್ಲಿ ಇಕೋನ್ಯಕ್ಕೆ ಹೋದರು.
ಅವರು ಇಕೋನ್ಯದಲ್ಲಿ ಯಹೂದ್ಯ ಸಭಾಮಂದಿರಗಳಲ್ಲಿ ಕರ್ತನ ವಾಕ್ಯವನ್ನು ಬಲವಾಗಿ ಮಾತಾಡಿದ್ದರಿಂದ ಯಹೂದ್ಯರಲ್ಲಿಯೂ ಗ್ರೀಕರಲ್ಲಿಯೂ ಬಹುಮಂದಿ ಕರ್ತನನ್ನು ನಂಬಿದರು. ಇದು ಪೌಲ ಬಾರ್ನಬರು ಸುವಾರ್ತೆ ಹೇಳಿದ 4ನೆಯ ಪಟ್ಟಣ. ನಂಬದಿರುವ ಯಹೂದ್ಯರು ಪೌಲ ಬಾರ್ನಬರಿಗೆ ವಿರೋಧವಾಗಿ ಜನರು ತಿರುಗಿ ಬೀಳುವಂತೆ ಮಾಡಿದರು. ಆದರೆ ಕರ್ತನು ಪೌಲ ಬಾರ್ನಬರ ಸಂಗಡ ಇದ್ದು ಅವರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುವಂತೆ ಮಾಡಿದನು. ಆಗ ಕರ್ತನನ್ನು ನಂಬದ ಅನ್ಯಜನರು ಯಹೂದ್ಯರು ಆ ಊರಿನ ಅಧಿಪತಿಗಳ ಬೆಂಬಲ ಪಡೆದು ಪೌಲ ಬಾರ್ನಬರನ್ನು ಕಲ್ಲೆಸೆದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಇದು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ 2ನೆಯ ಹಿಂಸೆ. ಪೌಲ ಬಾರ್ನಬರು ಅಲ್ಲಿಂದ ಹೊರಟು ಲುಸ್ತ್ರ ಮತ್ತು ದೆರ್ಬೆ ಎಂಬ ಊರುಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಲುಸ್ತ್ರದಲ್ಲಿ ಕಾಲುಗಳಲ್ಲಿ ಬಲವಿಲ್ಲದೆ ಎಂದಿಗೂ ನಡೆಯದ ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಪೌಲನು ಹೇಳುತ್ತಿದ್ದ ದೇವರ ವಾಕ್ಯವನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ಅದನ್ನು ಗ್ರಹಿಸಿದ ಪೌಲನು ಅವನನ್ನು ಸ್ಥಿರವಾಗಿ ದೃಷ್ಟಿಸಿ ನೋಡಿ, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಹೇಳಿದನು. ಕೂಡಲೇ ಆ ಮನುಷ್ಯನು ನಡೆದಾಡಿದನು. ಇದು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಮಾಡಿದ 2ನೆಯ ಅದ್ಭುತ. ಅವನಿಗೆ ಕಾಲು ಬಂದುದನ್ನು ಕಂಡ ಆ ಊರಿನ ಜನರು, ದೇವತೆಗಳು ಮನುಷ್ಯರ ರೂಪದಲ್ಲಿ ನಮ್ಮಲ್ಲಿಗೆ ಇಳಿದು ಬಂದಿದ್ದಾರೆ ಎಂದು ತಿಳಿದು ಬಾರ್ನಬನನ್ನು ದ್ಯೂಸ್ ದೇವರೆಂದು ಪೌಲನನ್ನು ಹೆರ್ಮೆ ದೇವರೆಂದು ಅಂದುಕೊಂಡರು. ಗ್ರೀಕ್ ಪುರಾಣಗಳ ಪ್ರಕಾರ ದ್ಯೂಸ್ ದೇವರೆಂದರೆ ಸ್ವರ್ಗಾಧಿಪತಿ, ಹೆರ್ಮೆ ದೇವರೆಂದರೆ ಬೃಹಸ್ಪತಿ ಎಂದು ಅರ್ಥ. ಆ ಊರಿನ ಜನರೊಂದಿಗೆ ದ್ಯೂಸ್ ದೇವಸ್ಥಾನದ ಪೂಜಾರಿಯು ಪೌಲ ಬಾರ್ನಬರಿಗೆ ಬಲಿ ಕೊಡಬೇಕೆಂದು ಎತ್ತುಗಳನ್ನು ಹೂವಿನ ಹಾರಗಳನ್ನು ತಂದನು. ಆಗ ಪೌಲ ಬಾರ್ನಬರು, ಜನರೇ, ನೀವು ಮಾಡುವುದು ಇದೇನು? ನಿಮ್ಮಂತೆ ನಾವು ಸಹ ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ಈ ವ್ಯರ್ಥ ಕಾರ್ಯ ಮಾಡುವುದನ್ನು ಬಿಟ್ಟು ಭೂಮಿ ಆಕಾಶ ಸಮುದ್ರಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಕೂಗಿ ಹೇಳಿದರು. ಅಷ್ಟರೊಳಗೆ ಆ ಸುದ್ದಿಯು ಟರ್ಕಿ ದೇಶದ ಅಂತಿಯೋಕ್ಯ ಮತ್ತು ಇಕೋನ್ಯ ಪಟ್ಟಣಗಳಿಗೆ ಮುಟ್ಟಿತ್ತು. ಅಲ್ಲಿನ ಮತಾಭಿಮಾನಿ ಯಹೂದ್ಯರು ಬಂದು ಜನರನ್ನು ದಂಗೆ ಹೇಳಲು ಪ್ರಚೋದಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಇದು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಪೌಲನು ಅನುಭವಿಸಿದ 3ನೆಯ ಹಿಂಸೆ. ಮರುದಿನ ಬೆಳಿಗ್ಗೆ ಬಾರ್ನಬನನ್ನು ಕರೆದುಕೊಂಡು ಕಾಲುನಡಿಗೆಯಲ್ಲಿ ದೆರ್ಬೆಗೆ ಹೋದನು. ಅಲ್ಲಿ ಅವರು ಸುವಾರ್ತೆಯನ್ನು ಹೇಳಿ ಅನೇಕರನ್ನು ಶಿಷ್ಯರನ್ನಾಗಿ ಮಾಡಿದರು. ಇದು ಪೌಲ ಬಾರ್ನಬರು ಸುವಾರ್ತೆ ಹೇಳಿದ 6ನೆಯ ಪಟ್ಟಣ. ಅಲ್ಲಿಂದ ಅವರು ಹಿಂತಿರುಗಿ ಕಾಲುನಡಿಗೆಯಲ್ಲಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದರು. ಅಲ್ಲಿನ ಶಿಷ್ಯರ ಮನಸ್ಸನ್ನು ದೃಢಪಡಿಸಿ ಪೌಲ ಬಾರ್ನಬರು ಕಾಲುನಡಿಗೆಯಲ್ಲಿ ಪಿಸಿದ್ಯ ಸೀಮೆಯನ್ನು ಹಾದು ಪೆರ್ಗೆಗೆ ಬಂದು ಅಲ್ಲಿ ಕರ್ತನ ವಾಕ್ಯವನ್ನು ಸಾರಿದರು. ಇದು ಪೌಲ ಬಾರ್ನಬರು ಸುವಾರ್ತೆ ಹೇಳಿದ 7ನೆಯ ಪಟ್ಟಣ. ಅಲ್ಲಿಂದ ಕಾಲುನಡಿಗೆಯಲ್ಲಿ ಇತಾಲ್ಯಕ್ಕೆ ಇಳಿದು ಅಲ್ಲಿ ಹಡಗನ್ನು ಹತ್ತಿ ಸಮುದ್ರ ಪ್ರಯಾಣ ಮಾಡಿ ಸಿರಿಯಾ ದೇಶದ ಅಂತಿಯೋಕ್ಯಕ್ಕೆ ಬಂದು ಮುಟ್ಟಿದರು. ಅವರು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ದೇವರು ತಮ್ಮೊಂದಿಗಿದ್ದು ಮಾಡಿದ ಎಲ್ಲ ಕಾರ್ಯಗಳನ್ನು, ಅನ್ಯಜನರಿಗೆ ನಂಬಿಕೆಯ ಬಾಗಿಲು ತೆರೆದದ್ದನ್ನು, ತಾವು ಅನುಭವಿಸಿದ ಹಿಂಸೆಯನ್ನು ಆ ಸಭೆಯವರಿಗೆ ವಿವರವಾಗಿ ಹೇಳಿದರು. ಪೌಲ ಬಾರ್ನಬರು ಮೊದಲನೇ ಸುವಾರ್ತಾ ಪ್ರಯಾಣದಲ್ಲಿ ಕಲ್ಲಿನಿಂದ ಗಾಯ ಹೊಂದಿ ರಕ್ತ ಸುರಿಸಿದರು, ಹಿಂಸೆ ಅನುಭವಿಸಿ ಕಣ್ಣೀರು ಸುರಿಸಿದರು, ಕರ್ತನಿಗಾಗಿ ಅವಮಾನವನ್ನು ಸಹಿಸಿಕೊಂಡರು, ಅನೇಕ ದಿನಗಳು ಉಪವಾಸ ಇದ್ದರು, ವಿಶ್ರಾಂತಿ ಕೊಡದೆ ಕಾಲುಗಳು ಬಾವು ಬರುವ ತನಕ ಪ್ರಯಾಣಿಸಿದರು, 7 ಪಟ್ಟಣಗಳ ಜನರಿಗೆ ಕರ್ತನ ಸುವಾರ್ತೆಯನ್ನು ಹೇಳಿದರು.
ಪೌಲ ಬಾರ್ನಬರ ಅಂದಿನ ತ್ಯಾಗ ಅನೇಕರು ನಿತ್ಯ ಜೀವಕ್ಕೆ ಹೋಗಲು ಮಾರ್ಗವಾಯಿತು. ಇದು ಪೌಲನು ಬಾರ್ನಬನ ಜೊತೆಯಲ್ಲಿ ಮಾಡಿದ ಮೊದಲನೇ ಸುವಾರ್ಥ ಪ್ರಯಾಣ. ಪೌಲನ ಮಾದರಿ ಜೀವಿತವನ್ನು ನಾವುಗಳು ಕೇವಲ ಹೇಳುವುದಕ್ಕೆ ಕೇಳುವುದಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಳದೆ ಅದನ್ನು ಅನುಸರಿಸುವುದನ್ನು ಕಲಿತರೆ ಅನೇಕರು ನಿತ್ಯ ಜೀವಕ್ಕೆ ಹೋಗಲು ನಾವು ಸಹ ಮಾರ್ಗವಾಗುತ್ತೇವೆ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಧನ್ಯವಾದಗಳು.